ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಸಮಾಜ ವಿಜ್ಞಾನ ಆಡಿಯೋ ಪಾಠ ಸರಣಿ ತಿಳಿವಿನ ಕೊಳ ಹೊರಗಲ್ಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಅಧ್ಯಾಯ 10ನೇ ತರಗತಿಯ ರಾಜ್ಯಶಾಸ್ತ್ರದ ಮೊದಲ ಅಧ್ಯಾಯ, ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ವಿದ್ಯಾರ್ಥಿಗಳೇ, ಈ ಪಾಠವನ್ನು ಹೇಗೆ ಆಲಿಸಬೇಕು? ಮೊದಲು ಕಣ್ಮುಚ್ಚಿಕೊಂಡು ಮೌನವಾಗಿ ಆಲಿಸಿ. ಬಳಿಕ ಪಠ್ಯ ಪುಸ್ತಕದ ಜೊತೆಯಲ್ಲಿ ಮುಖ್ಯಾಂಶಗಳನ್ನು ಗಮನಿಸುತ್ತಾ ಕೇಳಿ. ಆಗ ಹೆಚ್ಚು ಮನನವಾಗುತ್ತದೆ ಮತ್ತು ಮನದಟ್ಟಾಗುತ್ತದೆ. ವಿದ್ಯಾರ್ಥಿಗಳೇ, ಸಮಸ್ಯೆ ಎಲ್ಲಿಲ್ಲ ಹೇಳಿ? ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮಸ್ಯೆ ಇದೆ. ತೊಟ್ಟಿಲಿಂದ ಚಟ್ಟದವರೆಗೆ, ಗರ್ಭದಿಂದ ಗೋರಿಯವರೆಗೂ ಸಮಸ್ಯೆಗಳು ಇದ್ದೇ ಇರುತ್ತವೆ. ಸಮಸ್ಯೆ ಎಂಬ ಪದಕ್ಕೆ ಅರ್ಥ ಕೊಡೋದೇ ದೊಡ್ಡ ಸಮಸ್ಯೆ. ಹಾಗಾಗಿ ನಾವು ಸಮಸ್ಯೆ ಇಲ್ಲದ ಮನೆಯಿಂದ ಸಾಸಿವೆ ಕಾಳು ತರುವುದು ಬಹಳ ಕಷ್ಟ. ಆದರೂ ಕೂಡ ಇಂದಲ್ಲ ನಾಳೆ, ಒಂದಲ್ಲ ಒಂದು ದಿನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮಿಂದಲೇ ಆಗಬೇಕು. ಹೀಗೆ ಆಗಬೇಕಾದರೆ ನಾವು ಮೊದಲು ನಮ್ಮ ದೇಶದ ಸಮಸ್ಯೆಗಳನ್ನು ಗುರುತಿಸಿಕೊಳ್ಳೋಣ. ಮೊದಲ ಸಮಸ್ಯೆ ನಿರುದ್ಯೋಗ. ನಿರುದ್ಯೋಗ ಅಂದರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿ. ಅಂದರೆ ಅವನಲ್ಲಿ ಸಾಮರ್ಥ್ಯ ಇದೆ, ಆದರೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗ್ತಾ ಇಲ್ಲ, ಉದ್ಯೋಗ ಲಭ್ಯವಾಗ್ತಾ ಇಲ್ಲ. ಯಾಕೆ ಹೀಗಾಯಿತು? ಯಾಕೆ ಈ ರೀತಿ ನಮ್ಮ ದೇಶದಲ್ಲಿ ಕಂಡು ಬಂತು? ಮೊದಲನೇದಾಗಿ ಮಿತಿ ಮೀರಿದ ಜನಸಂಖ್ಯೆ, ತಂತ್ರಜ್ಞಾನದ ಬಳಕೆ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಕೃಷಿಯ ಮೇಲಿನ ಅಧಿಕ ಅವಲಂಬನೆ, ಗೃಹ ಕೈಗಾರಿಕೆಗಳ ನಾಶ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ. ಎಲ್ಲ ಕಾರಣಗಳಿಂದಾಗಿ ಇವತ್ತು ನಿರುದ್ಯೋಗ ನಮ್ಮನ್ನು ಕಾಡ್ತಾ ಇದೆ. ದೊಡ್ಡ ಸಮಸ್ಯೆ ಇದು. ಹಾಗಾಗಿ ಈ ಸಮಸ್ಯೆಯನ್ನು ಭಾಳ ಎಚ್ಚರಿಕೆಯಿಂದ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತಾ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಇವತ್ತು ಪ್ರಯತ್ನಿಸಬೇಕಾಗಿದೆ. ಎರಡನೇ ಸಮಸ್ಯೆ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೇವೆ. ಅಯ್ಯೋಯ್ಯೋ ಹೀಗಾಗೋಗಿದೆ, ಭ್ರಷ್ಟಾಚಾರ ಅಂತ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಹಾಗಾದರೆ ಭ್ರಷ್ಟಾಚಾರ ಅಂದರೆ ಏನು? ಭಾರತದ ಒಂದು ಈ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಕಂಡುಬರುವ ದೊಡ್ಡ ಒಂದು ಪಿಡುಗು. ಅಂದರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದೇ ಭ್ರಷ್ಟಾಚಾರ. ಇದನ್ನು ಭಾಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕು. ಲಂಚಗುಳಿತನ, ಜನಪಕ್ಷಪಾತ, ಜಾತೀಯತೆ, ನಿಧಾನದ್ರೋಹ ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಒಳಗೆ ಬರುವ ಅಂಶಗಳು. ಲಂಚಗುಳಿತನ ಎಲ್ಲದಕ್ಕೂ ಹಣವನ್ನು ಕೇಳುವಂಥದ್ದು. ಸ್ವಜನ ಪಕ್ಷಪಾತ ತಮ್ಮವರಿಗೆ, ತನ್ನವರಿಗೆ, ತನ್ನ ಕುಟುಂಬಕ್ಕೆ ಮಾತ್ರ ಅವಕಾಶ ಕಲ್ಪಿಸುವಂಥದ್ದು. ಇನ್ನು ಜಾತಿ ನೋಡುವಂಥದ್ದು, ತನ್ನ ಜಾತಿ ತನ್ನ ಪೈಕಿ ಈ ರೀತಿ ಭಾವನೆ ಮಾಡುವಂಥದ್ದು. ನಿಧಾನದ್ರೋಹ ಅಂದರೆ ಕೆಲಸವನ್ನು ನಿಧಾನವಾಗಿ ಮಾಡುವಂಥದ್ದು. ವಿಳಂಬ ದ್ರೋಹ ನೀತಿಯನ್ನು ನಾವು ಕರಿತೀವಲ್ವ. ಕೆಲವರಿಗೆ ಬೇಗ ಕೆಲಸ ಮಾಡಿಕೊಡೋದು, ಕೆಲವರಿಗೆ ನಿಧಾನ ಕೆಲಸ ಮಾಡಿಕೊಡುವಂಥದ್ದು. ಜೊತೆಯಲ್ಲಿ ತೆರಿಗೆ ಕಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯದ ಕಾನೂನಿನ ಉಲ್ಲಂಘನೆ, ಔದ್ಯೋಗಿಕ ವಂಚನೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರದಲ್ಲಿಯೇ ಬರುವಂಥ ಅಂಶಗಳು. ಇದನ್ನು ನಾವು ಬರೀ ಟೀಕಿಸ್ತಾ ಕೂತ್ಕೊಂಡ್ರೆ ಆಗ್ತದಾ? ಇಲ್ಲ. ಅದರೊಂದಿಗೆ ರಾಜಿ ಮಾಡಿಕೊಂಡು ಪಾಚಿ ಕಟ್ಟಿಕೊಂಡು ಬದುಕುವುದಾ? ಅಲ್ಲವೇ ಅಲ್ಲ. ಇದು ನಾವು ಒಂದು ನೈತಿಕ ತಳಹದಿಯನ್ನು ನಾವು ಗಟ್ಟಿ ಮಾಡಬೇಕಾಗಿದೆ. ಈಗಾಗಲೇ ಸರ್ಕಾರ ತುಂಬ ಕೆಲಸ ಮಾಡಿದೆ. ಲೋಕಪಾಲ್ ಅಂತ ಇದೆ, ಲೋಕಾಯುಕ್ತ ಅಂತ ಸಂಸ್ಥೆಗಳು ನಾವು ನೋಡ್ಬೋದು. ಕರ್ನಾಟಕದಲ್ಲಿದ್ದೇವೆ, ಬೇರೆ ಬೇರೆ ರಾಜ್ಯದಲ್ಲಿ ಇದೆ. ಆದರೆ ಅವುಗಳಿಗೆ ಮಾತ್ರ ಸಾಧ್ಯನಾ? ಇಲ್ಲ. ಇದು
ನಮ್ಮ ಒಳಗಿಂದ ಭಾವನೆ ಮೂಡಬೇಕು. ವಿದ್ಯಾರ್ಥಿಗಳೇ, ನೀವು ಮುಂದೆ ಗಮನಿಸ್ಕೊಳ್ಬೇಕು. ಯಾವುದಾದ್ರೂ ಒಂದು ಒಳ್ಳೆ ಹುದ್ದೆಗೆ ಹೋಗುವಾಗ ಅಲ್ಲಿ ನೀವು ಈ ಒಂದು ಕ್ರಮವನ್ನು ವಿರೋಧ ಮಾಡಬೇಕು. ಕೊನೆ ಪಕ್ಷ ನೀವು ತಗೊಳ್ಳದೇ ಇರುವಂಥದ್ದು, ಅಥವಾ ಸರಿಯಾದ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟುವಂಥದ್ದು. ನೀವು ಉದ್ಯಮಿಗಳಾದರೆ ಸರ್ಕಾರಕ್ಕೆ ತೆರಿಗೆಯನ್ನು ಕರೆಕ್ಟಾಗಿ ಕಟ್ಟುವಂಥದ್ದು. ಆ ಮೂಲಕ ಪರಿವರ್ತನೆ ಎಂಬುದು ಆರಂಭವಾಗಬೇಕಾಗಿರೋದು ನಮ್ಮ ಮನೆಯಿಂದ, ನಮ್ಮ ಮನಸ್ಸಿಂದ ಆದರೆ ಮಾತ್ರ ಸಾಧ್ಯ. ಮೂರನೇ ಸಮಸ್ಯೆ ತಾರತಮ್ಯ, ಭೇದ ಭಾವ ಮಾಡುವಂಥದ್ದು. ಭಾರತೀಯ ಸಮಾಜದಲ್ಲಿ ಲಿಂಗ, ಜಾತಿ ಮತ್ತು ಪ್ರಾದೇಶಿಕ ಅಸಮಾನತೆಗಳು ಪ್ರಬಲವಾಗಿ ದೊಡ್ಡ ಸವಾಲಾಗಿ ನಮ್ಮನ್ನು ಇವತ್ತು ಕಾಡ್ತಾ ಇದೆ. ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಈ ಒಂದು ಮನೋಭಾವನೆ, ಲಿಂಗ ತಾರತಮ್ಯವಾಗಿರ್ಬೋದು, ಅಂದರೆ ಗಂಡುಗೊಂದು ರೀತಿಯಲ್ಲಿ ಅಥವಾ ಮಹಿಳೆಗೊಂದು ರೀತಿಯಲ್ಲಿ ಮಾಡುವಂಥದ್ದು, ಒಂದು ಜಾತಿಗೆ ಭೇದ ಭಾವ ಮಾಡುವಂಥದ್ದು, ಇವೆಲ್ಲವನ್ನು ನಾವು ಹೋಗಲಾಡಿಸಬೇಕಾಗಿದೆ. ಇದನ್ನು ಹೋಗಲಾಡಿಸಲಿಕ್ಕೆ 2002ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಂಜುಂಡಪ್ಪ ಸಮಿತಿ ರಚನೆ ಆಯಿತು. ಪ್ರಾದೇಶಿಕವಾಗಿ ಏನು ತೊಂದರೆ ಇದೆ ಅದನ್ನು ನಿಧಾನವಾಗಿ ಹೋಗಲಾಡಿಸಲಿಕ್ಕೆ ನಮ್ಮಲ್ಲಿ ಪ್ರಯತ್ನವನ್ನು ಮಾಡಲಾಯಿತು. ಸಂವಿಧಾನಕ್ಕೆ ವಿಧಿ 371J ಸೇರ್ಪಡೆ ಮಾಡುವುದರ ಮೂಲಕ ಕರ್ನಾಟಕದಲ್ಲಿ ಯಾವ ಪ್ರದೇಶ ಹಿಂದುಳಿದಿದೆ ಆ ಪ್ರದೇಶಕ್ಕೆ ಬೇಕಾದ ವ್ಯವಸ್ಥೆಯನ್ನು, ಅನುಕೂಲವನ್ನು ಮಾಡಿಕೊಡಲಿಕ್ಕೆ ಇದು ನೆರವಾಯಿತು. ಮುಂದಿನ ಸಮಸ್ಯೆ ಬಹಳ ಮುಖ್ಯವಾದ ಸಮಸ್ಯೆ, ಕೋಮುವಾದ. ಕೋಮುವಾದ ಅಥವಾ ಮತೀಯವಾದ ನಮ್ಮ ಭಾರತೀಯ ಸಮಾಜದ ಒಂದು ದೊಡ್ಡ ಪ್ರಮುಖವಾದ ಸಮಸ್ಯೆಯಲ್ಲಿ ಒಂದು. ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡುವುದು ಹಾಗೂ ಆ ನೆಲೆಯಲ್ಲಿಯೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳುವುದೇ ಕೋಮುವಾದ. ಇದು ಬಹಳ ಅಪಾಯಕಾರಿ. ಸೊ ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ನಾವೆಲ್ಲರೂ ಒಂದೇ, ನಮಗೆ ಏಕತ್ವ, ಬಹುತ್ವ ಎಲ್ಲಗಳನ್ನು ಸೇರಿಸಿಕೊಂಡು ನಾವು ಬದುಕಬೇಕಾದಂಥ ಅನಿವಾರ್ಯತೆ ಇದೆ. ಮತೀಯವಾದವು ಮತೀಯ ಗುಂಪುಗಳ ಹಿತಾಸಕ್ತಿಯನ್ನು ರಾಷ್ಟ್ರೀಯ ಹಿತಾಸಕ್ತಿಗಿಂತಲೂ ಹೆಚ್ಚಿನದು ಎಂಬುದು ಕೆಲವರು ಪರಿಗಣಿಸಿಬಿಡ್ತಾರೆ. ಕೋಮುವಾದ ನಿಯಂತ್ರಿಸಲು ಸಾಕಷ್ಟು ಮುನ್ನೆಚ್ಚರಿಕೆ ಅಗತ್ಯ. ಯಾಕೆಂದರೆ ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಬಹಳ ಎಚ್ಚರಿಕೆಯಿಂದ ನಾವೆಲ್ಲರೂ ಒಂದೇ, ನಮ್ಮೆಲ್ಲರೂ ಒಂದೇ ಎಂಬ ಮನೋಭಾವ ನಾವು ಮೂಡಿಸ್ಕೊಳ್ಬೇಕು. ನಮಗಿರುವಂಥ ಇತಿಹಾಸ, ನಮಗಿರುವಂಥ ಪರಂಪರೆ ಅಲ್ವಾ, ಇವೆಲ್ಲ ಭಾವನೆ ನಾವು ರೂಢಿಸಿಕೊಂಡರೆ ದೇಶ ಅಭಿವೃದ್ಧಿ ಆಗ್ತಾ ಹೋಗಲಿಕ್ಕೆ ಸಾಧ್ಯ ಇದೆ. ಈ ದಿಸೆಯಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಮತ್ತು ಎಲ್ಲ ನಾಗರಿಕರಿಗೂ ಕೂಡ ಸಮಾನ ದೃಷ್ಟಿಯಲ್ಲಿ ಕಾಣುವಂಥದ್ದು, ಇನ್ನು ಜಾತ್ಯತೀತ ಮನೋಭಾವಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವುದರಿಂದ ಕೂಡ ಈ ಒಂದು ಕೋಮುವಾದವನ್ನು ನಾವು ತಡೆಗಟ್ಟಬಹುದು. ಎಲ್ಲಕ್ಕಿಂತ ನಾವೆಲ್ಲರೂ ಮನುಷ್ಯರು ತಾನೇ ಅಲ್ಲ. ಹಾಗಾಗಿ ಮನುಜಮತ ವಿಶ್ವಪಥ ಅಂತ ಕುವೆಂಪು ಹೇಳಿದ್ದಾರೆ. ನಾವೆಲ್ಲರೂ ಒಂದೇ ಎಂಬ ಮನಸ್ಸಿನ ಭಾವನೆಯಿಂದ ಬದುಕನ್ನು ಪ್ರೀತಿಯಿಂದ ಸಾಗಿಸ್ತಾ ಇದ್ದರೆ ಈ ಸಮಸ್ಯೆನ ನಾವು ಪರಿಹಾರ ಮಾಡ್ಬೋದು. ಒಂದು ಕಡೆಯಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ, ಪೆಣ್ಣೆಂದು ಯಾಕೆ ನೀವು ತಮಾಷೆ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಕಣ್ಣು ಕಾಣದ ಗಾವಿಲರು ಅಂತೇಳಿ. ಆ ರೀತಿಯಲ್ಲಿ ನಾವು ಮಹಿಳೆಯನ್ನು ಅತ್ಯಂತ ತುಚ್ಛವಾಗಿ ನೋಡಬಾರ್ದು. ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ನಾವು ಕೊಡಬೇಕಾಗಿದೆ. ಯಾಕೆ ನಮ್ಮ ಪರಂಪರೆ ಹಾಗೆ ಅಲ್ವಾ, ಮಾತೃ ದೇವೋಭವ ಅಂತ ನಾವು ಹೇಳ್ತೀವಿ. ತಾಯಿ ಕೊಡಬೇಕಾದ ಗೌರವವನ್ನು ನಾವು ಕೊಡಲೇಬೇಕು. ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅನೆ ಬೆಸೆಂಟ್ ಆಗಿರ್ಬೋದು, ಕಸ್ತೂರ್ಬಾ ಗಾಂಧಿ ಆಗಿರ್ಬೋದು, ಸಾವಿತ್ರಿ ಬಾಪುಲೆ ಆಗಿರ್ಬೋದು, ಸರೋಜಿನಿ ನಾಯ್ಡು ಆಗಿರ್ಬೋದು, ಇವರೆಲ್ಲ ನಮ್ಮ ಪರಂಪರೆಗೆ ಎಷ್ಟು ಕೊಡುಗೆಯನ್ನು, ಒಂದು ತ್ಯಾಗವನ್ನು ಮಾಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ಇದ್ದಾರೆ. ಪೈಲಟ್ ಆಗಿರ್ಬೋದು, ಗಗನಯಾತ್ರೆ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರಿದ್ದಾರೆ. ಅವರಿಗೆ ನಾವು ಅವಕಾಶವನ್ನು ಕೊಡಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಅಂತ ಯೋಜನೆಯ ಮೂಲಕ ಅವರ ಸಬಲೀಕರಣಕ್ಕೆ, ಅವರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಕೆಲವು ಹೆಸರು ಇಂದಿರಾ ಗಾಂಧಿಯವರು ಇರ್ಬೋದು, ಪ್ರತಿಭಾ ಸಿಂಗ್ ಪಾಟೀಲ್ ಇರ್ಬೋದು, ಸುಚೇತ ಕೃಪಲಾನಿ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ದೇಶಕ್ಕೆ ತಮ್ಮದೇ ಆದ ವಿಶಿಷ್ಟವನ್ನು ಕೊಡುಗೆ ನೀಡಿದ್ದಾರೆ. ದೇಶ ಅಭಿವೃದ್ಧಿ ಆಗಬೇಕಾದರೆ ಮಹಿಳೆಯರ ಸಬಲೀಕರಣ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಸ್ತ್ರೀಯರಿಗೆ ಗೌರವ ಕೊಡುವುದಿಲ್ಲವೋ ಆ ದೇಶ ಖಂಡಿತವಾಗಿಯೂ ಏಳಿಗೆ ಆಗುವುದಿಲ್ಲ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಮುಂದಿನ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ, ನಮ್ಮನ್ನು ಸದಾ ಕಾಡ್ತಾ ಇರುವಂಥ ದೊಡ್ಡ ಸಮಸ್ಯೆ ಭಯೋತ್ಪಾದಕತೆ. ಇದು ಭೀತಿವಾದ
ಅಥವಾ ಉಗ್ರಗಾಮಿತ್ವ ಎಂದು ನಾವು ಕರೆಯಬಹುದು. ಇದು ಒಂದು ಬಲಪ್ರಯೋಗದ ಒತ್ತಡ ತಂತ್ರಗಾರಿಕೆ. ರಾಜಕೀಯ, ಧಾರ್ಮಿಕ ಅಥವಾ ಯಾವುದೋ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಗುರಿ ಹೊಂದಿದ ಭಯೋತ್ಪಾದಕೆಯು ವ್ಯಕ್ತಿಗಳ ಮತ್ತು ಸ್ವತ್ತುಗಳಿಗೆ ಅಪಾರವಾದ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಇದು ನಮ್ಮ ದೇಶ ಅಂತಲ್ಲ, ಇದು ಪ್ರಪಂಚದ ಬೆಳವಣಿಗೆಯಲ್ಲಿಯೂ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಆದರೆ ದೇಶ ಅಭಿವೃದ್ಧಿ ಆಗ್ಬೋದಾ ಅಥವಾ ಪ್ರಪಂಚ ಅಭಿವೃದ್ಧಿ ಆಗ್ಬೋದಾ? ನಾವು ಮೊದಲು ಮನಸ್ಸುಗಳನ್ನು ಸರಿ ಮಾಡಿಕೊಳ್ಬೇಕಾಗಿದೆ, ಹೃದಯವನ್ನು ಸರಿಗಳಿಸ್ಕೊಳ್ಬೇಕಾಗಿದೆ. ಇವತ್ತು ನಾವು ದೇಶದಲ್ಲಿ ಗಮನಿಸಿದ್ದೇವೆ, ಕಾಶ್ಮೀರ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಮಿಜೋರಾಂ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಇಲ್ಲೆಲ್ಲ ನಾವು ದೊಡ್ಡ ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೇವೆ. ನವೆಂಬರ್ 26 ಮುಂಬೈ ತಾಜ್ ಹೋಟೆಲ್ 2008 ಘಟನೆ ನೆನಪಿಸಿಕೊಳ್ಳಿ. ಅಲ್ಲಿ ಏನಾಯಿತು? ರೈಲು ನಿಲ್ದಾಣದಲ್ಲಿ ದಾಳಿ, ನವದೆಹಲಿಯಲ್ಲಿ ಸಂಸತ್ತಿನ ಮೇಲೆ ದಾಳಿ, ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಧಗಯ ಇಲ್ಲೆಲ್ಲ ನಾವು ಒಂದು ಈ ಭಯೋತ್ಪಾದಕನೇ ಸಮಸ್ಯೆಯನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಇದು ಬಹಳ ಗಂಭೀರವಾದಂಥ, ಮಕ್ಕಳೇ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಒಂದು ವಿಷಯ ಇದು. ನಾವು ಪ್ರೀತಿಯನ್ನು ಬೆಳೆಸಿಕೊಳ್ಬೇಕಾಗಿದೆ. ಅಂತರಂಗದಲ್ಲಿ ಹುದುಗಿರುವ ಮಧುರವಾದ ಭಾವನೆಯೇ ಪ್ರೀತಿ. ಮನುಷ್ಯನನ್ನು ಅಥವಾ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸುವ, ಗುರುತಿಸುವ, ಗೌರವಿಸುವ ಒಂದು ಸದ್ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕಾಗಿದೆ. ಈ ನಿಟ್ಟಲ್ಲಿ ತುಂಬ ಜನ ಬುದ್ಧ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ಜೀಸಸ್ಸು, ಮೊಹಮ್ಮದ್ ಪೈಗಂಬರ್, ಬಸವ, ಗಾಂಧಿ, ನೆಹರು, ಅಂಬೇಡ್ಕರ್, ಮಾರ್ಟಿನ್ ಲೂಥರ್, ನೆಲ್ಸನ್ ಮಂಡೇಲಾ ಇವರೆಲ್ಲರೂ ಕರೆ ಕೊಟ್ಟಿದ್ದಾರೆ. ಮನುಕುಲಕ್ಕೆ ಚೈತನ್ಯ, ಹೊಸ ಬೆಳಕು, ನೆಮ್ಮದಿ ಪ್ರಾಪ್ತಿಯಾಗಬೇಕಾಗಿದ್ದರೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಅಲ್ವಾ? ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದು ಶಾಂತಿ ಪ್ರೇಮವನ್ನು ಬೆಳೆಸಿಕೊಳ್ಬೇಕಾಗಿದೆ. ಇನ್ನೊಂದು ಕೊನೆಯ ಸಮಸ್ಯೆ, 7ನೇ ಸಮಸ್ಯೆ, ಕಾರ್ಪೊರೇಟ್ ತಂತ್ರಗಾರಿಕೆ. ನಾವು ಇತ್ತೀಚೆಗೆ ಈ ಒಂದು ಸಮಸ್ಯೆಯನ್ನು ಕಾಣ್ತಾ ಇದೆ. ಇದು ಭಾರತೀಯ ಸಮಾಜಕ್ಕೆ ಒಂದು ಹೊಸ ಸವಾಲು. ಅಂದರೆ ಏನಿದು? ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುರಿಗಳನ್ನು ತಲುಪಲು ಕಂಪನಿಯು ಕೈಗೊಳ್ಳುವ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನವನ್ನು ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ನಾವು ಕರಿತೀವಿ. ಅಂದರೆ ಎಷ್ಟೋ ಬಾರಿ ಈ ಕಾರ್ಪೊರೇಟ್ ಜಗತ್ತು ತನಗೆ ಬಂದ ಹಾಗೆ, ತನ್ನ ಮನಸ್ಸಿಗೆ ಬಂದ ಹಾಗೆ ಕಾರ್ಯವನ್ನು ಮಾಡುವುದು ಇರ್ತದೆ. ಸೊ ಇದರೆಲ್ಲ ನಾವು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕಾಗಿದೆ. ಇದು ಬೇರೆ ಬೇರೆ ದೃಷ್ಟಿಯಲ್ಲಿ ನಮಗೆ ಪರಿಣಾಮವನ್ನು ಬೀರ್ತದೆ. ಒಳ್ಳೆಯದಕ್ಕೆ ಆದರೆ ಭಾಳ ಒಳ್ಳೆಯದು, ದೇಶದ ಬೆಳವಣಿಗೆಯಿಂದ ಆದರೆ ಭಾಳ ಒಳ್ಳೆಯದು. ಆದರೆ ಅದನ್ನು ನಾವು ಚೆನ್ನಾಗಿ ರೂಪಿಸಿಕೊಳ್ಳುವ ಈ 7 ಸಮಸ್ಯೆಗಳಿಂದ ಎದ್ದು ಹೊರಗೆ ಬಂದರೆ ದೇಶ ಖಂಡಿತವಾಗಿ ಅಭಿವೃದ್ಧಿ ಆಗ್ತದೆ. ಕವಿ ಸತೀಶ್ ಅವರು ಹೇಳಿದ ಹಾಗೆ, ಸತೀಶ್ ಕುಲಕರ್ಣಿ ಹೇಳಿದ ಹಾಗೆ, ನಾವು ಒಂದೊಳ್ಳೆಯ ಸಮಾಜವನ್ನು ಕಟ್ತೇವೆ. ಜಾತಿ ಇಲ್ಲದ, ಭೀತಿ ಇಲ್ಲದ, ಒಡೆದ ಮನಸ್ಸುಗಳನ್ನು ಮತ್ತೆ ಸೇರಿಸುವ, ಜೋಡಿಸುವ ಪ್ರೀತಿಯಿಂದ ನಾವು ನಾಡನ್ನು ಕಟ್ಟುತ್ತೇವೆ. ಆ ಕಟ್ಟುವಂಥ ಕೆಲಸವನ್ನು ನಾವು ವಿದ್ಯಾರ್ಥಿಗಳೇ ನಾವೆಲ್ಲರೂ ಮಾಡಬೇಕಾಗಿದೆ. ಆ ಕನಸನ್ನು ನನಸು ಮಾಡೋಣ. ಇವತ್ತಿಗೆ ಸಾಕು, ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.